ಭಾಳ ಖುಷಿ ಇದೆ ನಮಗೆ. ತುಂಬ ಒಳ್ಳೆ ಪಾಸಿಟಿವ್ ನೋಟ್ ಇವತ್ತು. ಹನುಮ ಜಯಂತಿ ಅಂದರೆ ಹನುಮಂತ ನಮ್ಮದವರು, ಆಂಜನೇಯ ನಮ್ಮದವ್ರು ಯಾರನ್ನೂ ಕೈ ಬಿಡಲ್ಲ ಅಂತ ಹೇಳ್ತಾರಲ್ಲ, ಹಾಗೆ ಇವತ್ತಿನ ದಿನವೇ ಅದೊಂದು ಅದ್ಭುತವಾದಂಥ ಸುದ್ದಿ ನಮಗೆ. ನ್ಯಾಯಾಲಯಕ್ಕೆ ನಾವು ಧನ್ಯವಾದಗಳನ್ನ ಹೇಳ್ತೀವಿ. ಆ್ಯಂಡ್ ಅವ್ರು ಬೇಲ್ ಸಿಕ್ಕಿರೋದಷ್ಟೇ ಅಲ್ಲ, ಆದಷ್ಟು ಬೇಗ ಅವರು ಆರೋಪ ಮುಕ್ತವಾಗಿ ಆಚೆ ಬರಲಿ ಅನ್ನೋದೇ ನಮ್ಮ ಪ್ರೇಯರ್ಸ್ ಇದೆ. ಸೊ ಅದು ಬೇಗ ಆಗಲಿ ಅಂತ ಕೇಳ್ಕೊತೀನಿ. ಸರ್ ಆರೋಗ್ಯದಲ್ಲಿ ಚೇತರಿಸ್ಕೊಂಡಿಲ್ಲ, ಅದ್ರ ಬಗ್ಗೆ ಕೂಡ ಶಸ್ತ್ರಚಿಕಿತ್ಸೆನ ಅಥವಾ ಅದೇ ನಮ್ಮ ಮೇನ್ ಕನ್ಸರ್ನ್ ಅದಿದೆ. ಎಲ್ಲದಕ್ಕಿಂತ ಮುಖ್ಯವಾಗಿ ಸಾರ್ ಆರೋಗ್ಯ ಚೆನ್ನಾಗಾಗಬೇಕು ಅಂತ. ಯಾಕಂದರೆ ಒಂದು ಕನ್ನಡ ಚಿತ್ರರಂಗದಲ್ಲಿ ಒಂದು 200-300 ಕೋಟಿ ವಹಿವಾಟು ನಡೆಸುವಂಥ ಒಬ್ಬ ನಾಯಕ ನಟ ಅವರು, ಒಂದು ಸ್ಟಾರ್. ಅವರ ನಂಬ್ಕೊಂಡು ಹಲವಾರು ಕುಟುಂಬಗಳು ಕೆಲಸ ನಡೆಯುತ್ತೆ. ಸೊ ಹಾಗಾಗಿ ಚಿತ್ರರಂಗಕ್ಕೆ ಅವ್ರು ಭಾಳನೇ ಮುಖ್ಯವಾಗ್ತಾರೆ. ಸೊ ಅವ್ರ ಹೆಲ್ತು ಅವ್ರದ್ದು ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಆದಷ್ಟು ಬೇಗ ಅವ್ರು ಗುಣಮುಖರಾಗಲಿ, ಮೊದಲಿನ ಥರನೇ ಅವ್ರು ವಾಪಸ್ ಬರಬೇಕು ಅಂತ ಇಲ್ಲಮ್ಮ. ಅದೇನೋ ಒಂಚೂರು ಈ ಥರದೊಂದು ಅಡಚಣೆಗಳಾಗಿರುತ್ತೆ, ಬಟ್ ಖಂಡಿತವಾಗ್ಲೂ ಅದೊಂದು ಅದ್ಭುತವಾದ ಚಿತ್ರ ಬೇಗ ಬಂದೇ ಬರುತ್ತೆ. ಸಂಭ್ರಮ ಮನೆ ಮಾಡಿದೆ, ಏನು ಸೊ ಖುಷಿ ಅಲ್ಲಪ್ಪ, ಎಲ್ಲರಿಗೂ ಅದೊಂದು ಖುಷಿ ಇದೆ. ಆ್ಯಂಡ್ ನಾನು ಹಿಂದೆ ಹೇಳಿದ್ದೀನಿ, ಇವಾಗಲೂ ಅದು ಹೇಳ್ತೀನಿ. ಅದು ದರ್ಶನ್ ಸರ್ ಪುಣ್ಯನ ಆ ಥರದ ಒಂದು ಅಭಿಮಾನಿ ಬಳಗ ಪಡೆದಿರೋದಕ್ಕೆ, ಅಥವಾ ಅಭಿಮಾನಿಗಳ ಪುಣ್ಯನ ಈ ಥರದೊಂದು ನಟನ ಪಡೆದಿರೋದಕ್ಕೆ, ಅವರಿಬ್ಬರದ್ದು ಒಂದು ಸಂಬಂಧನ ಅಷ್ಟು ಸ್ಟ್ರಾಂಗ್ ಆಗಿದೆ. ಸೊ ಅವ್ರು ಇವಾಗಲ್ಲ, ಯಾವತ್ತೂ ದರ್ಶನ್ ಸರ್ ಜೊತೆ ಟ್ರಾವೆಲ್ ಮಾಡಿದ್ದಾರೆ. ಅವ್ರ ಅಭಿಮಾನಿಗಳು ಅಷ್ಟೇ ಪ್ರೀತಿ ತೋರಿಸಿದ್ದಾರೆ, ಒಂದು ಸ್ಟ್ರೆಂತ್ ಅವ್ರಿಗೆ ಅವರು. ಸೊ ಖಂಡಿತವಾಗ್ಲೂ ಅವ್ರ ಖುಷಿ ಬರ್ತಾ ಇರೋದ್ರಲ್ಲಿ ಏನದು ಆಶ್ಚರ್ಯ ಇಲ್ಲ ನನಗೆ. ನನ್ನ ದರ್ಶನ್ ಸರ್ದು ಅದ್ರ ಬಗ್ಗೆ ಆದರೆ ನನಗೆ ಓಕೆ. ಇನ್ನು ಅಲ್ಲೇನು ನಡೀತಿದೆ ಅವ್ರದ್ದು ಏನದು ಅಷ್ಟು ಗೊತ್ತಿಲ್ಲದ್ರ ಬಗ್ಗೆ ನಾವು ಯಾಕೆ ಮಾತಾಡೋದು. ಈಗ ನನಗೆ ಈಗಲೇ ಒಂದು ಇಲ್ಲಿ ಬರಬೇಕು, ಒಂದು ಬರಬೇಕಾದ್ರೆ ನನಗೆ ಗೊತ್ತಾಯ್ತು. ನನಗೆ ಫೋನ್ ಕಾಲ್ ಬರೋಕ್ಕೆ ಶುರು ಆದಲ್ಲಿ ಗೊತ್ತಾಗಿದೆ ನನಗೆ. ಯಾಕಂದ್ರೆ ನಾನು ಟ್ರಾವೆಲ್ ಮಾಡ್ತಿದ್ನಲ್ಲ, ನಾನು ಟಿ ವಿ ನೋಡೋಕ್ಕಾಗಿರಲಿಲ್ಲ. ಸೊ ಫೋನ್ ಕಾಲ್ಸ್ ಬರಬೇಕಾದ್ರೆ ಒಂದು ಗೊತ್ತಾಗಿದ್ದು ನನಗೆ. ಆ್ಯಂಡ್ ಒಂದು ಖುಷಿನಲ್ಲೇ ಅದೇ ಹೇಳಿದ್ನಲ್ಲ, ಬರ್ತಾನೆ ಒಂದು ಒಳ್ಳೆ ಖುಷಿನಲ್ಲಿ ಬಂದೆ ನಾನು. ಏನಿಲ್ಲ, ನೀವು ಬಂದ ತಕ್ಷಣ ಇಲ್ಲೇ ಇದ್ದೀನಿ, ನಿಮ್ಮ ಮುಂದೆ ನಿಂತಿದ್ದೀನಿ. ಈಗ ಹೋಗ್ತಾ ಮಾತಾಡ್ಕೊಂಡು ಹೋಗ್ತೀನಿ ಅಷ್ಟೇ. ಅದು ಫಸ್ಟ್ ಆರೋಗ್ಯನಲ್ಲ, ಅದು ಏನು ಅಂತ ಯಾರಿಗೂ ನಮಗೂ ಇನ್ನೂ ಗೊತ್ತಿಲ್ಲ. ಸರ್ ಹಾಸ್ಪಿಟಲ್ ಇದ್ದಾರೆ, ಫಸ್ಟ್ ಅಲ್ಲಿಂದ ಅವರು ಗುಣಮುಖರಾಗಿ ಆಚೆ ಬರಬೇಕು, ಆಮೇಲೆ ಮಿಕ್ಕಿದ್ದೆಲ್ಲ. ಸೊ ಫಸ್ಟ್ ಅವ್ರ ಹೆಲ್ತ್ ವೈಸು ಅವರು ಸರಿ ಆಗಬೇಕು ಅಂತ ಫಸ್ಟ್ ಅಷ್ಟೇ. ಹರಕೆಗಳನ್ನ ಹೇಳ್ಕೊಬಾರ್ದು ಅಂತ ಅವೆಲ್ಲರೂ. ಸೊ ಹಾಗಾಗಿ ಅದು ಎಷ್ಟೋ ಜನರ ಪ್ರೇಯರ್ಸ್ ಇದೆ ಅಮ್ಮ, ಎಲ್ಲ ಪ್ರೇಯರ್ಸು. ಅದು ಒಬ್ಬರು ಇಬ್ಬರು ಅಂತಲ್ಲ, ಅಷ್ಟು ಕೋಟ್ಯಾಂತರ ಜನರ ಪ್ರೇಯರ್ಸ್ ಇದೆ. ಅದಕ್ಕೆ ಈ ದಿನ ಒಂದು ಆ ಥರ ಸುದ್ದಿ ಸಿಕ್ಕಿದೆ ನನಗೆ. ಸೊ ಅದೇ ಅವರ ಹೆಲ್ತ್ ಚೆನ್ನಾಗಾಗಿ ಬೇಗ ಬರಲಿ ಅಂತ ಕೇಳ್ತೀನಿ. ಈಗ ನಾವು ಅವ್ರ ಮನೇಲಿ ಅವ್ರ ನೋವಿದೆ, ಅವ್ರು ಅದಕ್ಕೆ ಸ್ಪಂದಿಸ್ತೀರ ಅಷ್ಟೇ. ಈಗ ನಾವು ಅದಕ್ಕೇನು ಕಮೆಂಟ್ ಮಾಡೋಕ್ಕಾಗಲ್ಲ. ಈಗ ನಾವೆಲ್ಲ ಮನುಷ್ಯರಲ್ವಮ್ಮ, ನಮಗೆ ನಮ್ಮವರು ತಮ್ಮವರು ಅಂತಂದರೆ ನಮಗೊಂದು ಒಲವು, ನಮಗೊಂದು ಸೆಳೆತ ಇದ್ದೇ ಇರುತ್ತೆ. ಸೊ ಹಾಗಾಗಿ ನಾನು ಏನಿದೆ ನನ್ನ ದರ್ಶನ್ ಸರ್ದು ಅದ್ರ ಬಗ್ಗೆನೇ ಹೇಳ್ಬೋದೇ ಹೊರತು ಅಲ್ಲಿ ಅವ್ರ ಪರವಾಗಿ ಹೇಗೆ ಮಾತಾಡೋಕ್ಕಾಗತ್ತೆ ನಾನು. ಸೊ ನನಗೇನೆಂದರೆ ಬಾಸ್ ಆದಷ್ಟು ಬೇಗ ಅವ್ರು ಹುಷಾರಾಗಿ ಆಚೆ ಬರಬೇಕು ಅನ್ನೋದು, ಆ್ಯಂಡ್ ಆರೋಪ ಮುಕ್ತವಾಗಿ ಆಚೆ ಬಂದ್ಬಿಡ್ಬೇಕು ಆದಷ್ಟು ಬೇಗ ಅನ್ನೋದೇ ಒಂದು ನಮ್ಮ ಪ್ರೇಯರ್ಸ್ ಅಷ್ಟೇ. ಅಲ್ಲ ಇನ್ನೇನು ನಾನು ಹೇಳಿದ್ನಲ್ಲಮ್ಮ, ಈಗ ಅವ್ರು ಹಾಸ್ಪಿಟಲ್ ಇದ್ದಾರೆ, ಫಸ್ಟ್ ಅದು ಮುಖ್ಯ ಆಗುತ್ತೆ. ಪ್ರಯಾರಿಟಿ ನಂಬರ್ 1 ಅದಿದೆ. ಅವ್ರು ಹುಷಾರಾಗಿ ಬರಬೇಕು ಅನ್ನೋದು ಪ್ರಯಾರಿಟಿ ನಂಬರ್ 1. ಅದಾದಮೇಲೆ ಮಿಕ್ಕಿದೆಲ್ಲ ಪ್ಲಾನಿಂಗ್ಸ್ ಮಾಡಬೇಕು. ಫಸ್ಟ್ ನಮ್ಮದು ನೋಡ್ಕೊಳ್ಳೋಣ, ನಾವೇನು ಆ ಥರದಲ್ವಲ್ಲ ಯೋಚನೆ. ಸೊ ಫಸ್ಟ್ ಪ್ರಯಾರಿಟಿ ನಂಬರ್ 1 ನಮ್ಮ ತಲೆಲ್ಲ ಇರೋದು, ಸಾರ್ ಆರಾಮಾಗಿದ್ದಾರೆ ಅಂತ ಅನ್ನೋದು ಬರಬೇಕು ನಮಗೆ ನ್ಯೂಸ್. ಸೊ ಅದಕ್ಕೆ ವೇಟಿಂಗಲ್ಲಿದ್ದೀವಲ್ಲ. ಎಮೋಷ್ನಲ್ಲೇ ಇರುತ್ತೆ. ನನಗಂತೂ ಎಮೋಷ್ನಲ್ ಆಗಿ ಆಗ್ತೀನಿ. ನನಗೆ ಗ್ಯಾಪ್ ಆದಮೇಲೆ ನೋಡ್ತಾ ಇರೋದವ್ರನ್ನ ನಾನಂತೂ ಎಮೋಷ್ನಲ್ ಆಗ್ತೀನಿ, ಅದಂತೂ ಫಾರ್ ಶೋರ್.